ಮುಖಾಂತರವಾಗಿ ನಮ್ಮ ಕಣ್ಣನ್ನು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸಮೇತನೆ ನಾವು ಬಂದಿದ್ದೇವೆ. ಈ ನಿನ್ನ ವಾಕ್ಯಗಳನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಿನ್ನ ಸಭೆಯ ಒಳ್ಳೆಯ ಬೋಧಕನಾಗಿದ್ದಿ. ಈ ವಾಕ್ಯಗಳ ಮುಖಾಂತರವಾಗಿ ನಿನ್ನ ಮಕ್ಕಳ ಮಾತನಾಡು ಪವಿತ್ರಾತ್ಮನೆ. ಈ ವಾಕ್ಯದಲ್ಲಿ ಅಡಕವಾಗಿರುವ ಇನ್ನೂ ಗೊತ್ತಿಲ್ಲ ಸಂಗತಿಗಳನ್ನು ನಿನ್ನ ಮಕ್ಕಳಿಗೆ ಬೋಧಿಸುವಂತೆ ಬೇಕಾದ ಜ್ಞಾನ ಮಕ್ಕಳಿಗೆ ನನಗೆ ದಯಪಾಲಿಸು. இந்த ವಾಕ್ಯಗಳೆಲ್ಲ ನನ್ನ ಮಕ್ಕಳು ಪ್ರಾರ್ಥನೆ ವಿವರನಾಗಿ ನೀನು ಅವ್ರನ್ನ ಅಭಿಷೇಕ ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ದಾನಿಯೇಲನ ಪ್ರವಾದನೆ ಪುಸ್ತಕ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ದಾನಿಯೇಲ ಚಾಪ್ಟರ್ 6 verse 10. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ನಾವು ನೋಡ್ತೇವೆ ದಾನಿಯೇಲನ ಪುಸ್ತಕದಲ್ಲಿ ನಾವು ಫಸ್ಟ್ ಆದ್ಯದಿಂದಲೇ ನೋಡ್ತೇವೆ ದಾನಿಯೇಲನೊಬ್ಬ ಪ್ರಾರ್ಥನೆ ವೀರನಾಗಿದ್ದನು. ಆ ಪ್ರತಿಯೊಂದು ಪ್ರಾರ್ಥನೆಗೆ ಅವನು ಏನು ಮಾಡಿದನು, ಉತ್ತರವನ್ನು ಹೊಂದಿಕೊಂಡವನು. ಅದಕ್ಕೋಸ್ಕರ ಯಾವ ಸೋದರಿ ಬಂದರೂ ಸಹ ಅವನು ಜಯ ಹೊಂದಿದನು. ಹಾಗಾದ್ರೆ ಇವತ್ತು ನಾವು ಸಹ ದಾನಿಯೇಲನಿಗೆ ಪ್ರಾರ್ಥನೆ ವೀರನಾಗಬೇಕು, ಪ್ರಾರ್ಥನೆ ಉತ್ತರವನ್ನು ಪಡೆದುಕೊಳ್ಳಬೇಕು, ಪ್ರಾರ್ಥನೆಯಲ್ಲಿ ಜಯ ಹೊಂದುವುದು. ಹಾಗಾದ್ರೆ ಪ್ರಾರ್ಥನಾ ವೀರರಾಗಿ ಹೇಗೆ ಎಂಬುದಾಗಿ ನಾನು ಅನೇಕ ದಿನಗಳಿಂದ ನಾನು ವೈವಿಧ್ಯಕೊಳ್ತಾ ಬಂದಿದ್ದೇನೆ. ಮೊನ್ನೆ ದಿನದಲ್ಲಿ ನಾವು ನೋಡಿದ್ರೆ 15 ವಿಧದ ಪ್ರಾರ್ಥನೆಗಳ ಬಗ್ಗೆ ನಾವು ನೋಡಿದೆ. ಮೊನ್ನೆ ನಾವು 7ನೇ ಪಾಯಿಂಟ್ ತನಕ ನೋಡಿದ್ದೇವೆ. ಇವತ್ತು 8ನೇ ಪಾಯಿಂಟ್ ನೋಡೋಣ. 8 ಪಾಯಿಂಟ್ ನೋಡೋಣ. 15 ವಿಧದ ಪ್ರಾರ್ಥನೆಗಳಲ್ಲಿ 8ನೇ ಪಾಯಿಂಟ್ ಇವತ್ತು ನಾವು ನೋಡೋಣ. ಅದು ಆಗಿದೆ ಸಮರ್ಪಣೆಯ ಪ್ರಾರ್ಥನೆ. 8ನೇ ವಿಧದ ಪ್ರಾರ್ಥನೆ ಸಮರ್ಪಣೆಯ ಪ್ರಾರ್ಥನೆ ಅಥವಾ ಪ್ರೇಯರ್ ಆಫ್ ಡೆಡಿಕೇಶನ್. ಇಂಗ್ಲಿಷ್ನಲ್ಲಿ ಪ್ರೇಯರ್ ಆಫ್ ಡೆಡಿಕೇಶನ್, ಕನ್ನಡದಲ್ಲಿ ಸಮರ್ಪಣೆ ಪ್ರಾರ್ಥನೆ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ರೋಮನ್ಸ್ 6 verse 13. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಕೃತ್ಯವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿ. ಆದರೆ ಸತ್ತರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಇದು ಪ್ರಾರ್ಥನೆ ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಇದು ಅನೇಕ ದೇವರ ಮಕ್ಕಳಿಗೆ ಈ ಪ್ರಾರ್ಥನೆ ಏನಂದರೆ ಅಪ್ಪಳಿದ್ರೆ ನಾವು ದಿನಾಲು ನಮ್ಮ ಸದ್ಯ ಅಂಗಾಂಗಗಳನ್ನು ನೀತ್ಯ ಕೃತ್ಯವನ್ನು ಮಾಡುವ ಸಾಧನಗಳಿಗೆ ಅದಕ್ಕೆ ಸಮರ್ಪಣೆ ಮಾಡಬೇಕು. ಇದು ಮಾಡಬೇಕಾದ್ರೆ ನಿಮ್ಮ ಬುದ್ಧಿಯಲ್ಲಿ ಮುಂಜಾನೆ ಪ್ರಾರ್ಥನೆ ಮಾಡುವಾಗ ದೇವರ ಕಲಿಬೇಕು, ಮೊಣಕಾಲುಗಳು ಪ್ರಾರ್ಥನೆ. ದೇವರೇ ಇವತ್ತಿನ ದಿನ ನಾನು ಸಹ ಪ್ರತಿಯೊಂದು ಅಂಗಾಂಗಗಳನ್ನು ಆಗ್ಬೋದು, ನಿಮ್ಮ ನಾಲಿಗೆ, ನಿಮ್ಮ ಕಿವಿ ಎಲ್ಲ ನಿಮ್ಮ ಪ್ರತಿಯೊಂದು ಏನೇನು ಅಂಗಗಳು ಮತ್ತು ಯಾವ ನಿಮ್ಮ ಶರೀರದಲ್ಲಿ ಕೆಲವು ಒಂದು ಬಲ ಏನಿದೆ ಅಂದರೆ ಪಾಪದಲ್ಲಿ ಪದೇ ಪದೇ ಬೀಳುವಂಥ ಕೆಲವು ಅಂಗಗಳು, ಅದು ಕೆಲವರಿಗೆ ಏನಿರ್ತದೆ ಕೋಪ ಬಂದ ಕೂಡ ಸಿಟ್ಟು ಬರ್ತದೆ. ಆ ನಾಲಿಗೆಯನ್ನು ಈ ರೀತಿ ಪ್ರತಿಯೊಂದು ಅಂಗಗಳನ್ನು ಮೊಣಕಾಲು ತಂದೆ ದೇವರು ಇವತ್ತಿನ ದಿನ ನನ್ನ ಎಲ್ಲ ಅಂಗಗಳನ್ನು ತಂದೆಯ ಮಗ ಮತ್ತು ಪವಿತ್ರಾತ್ಮನ ಒಡೆತನೆ ಒಪ್ಪಿಸಿಕೊಳ್ತೇನೆ. ನನ್ನ ಅಂಗಗಳು ನೀತಿಯ ಕೃತ್ಯವನ್ನು ಮಾಡುವ ಸಾಧನ ನನಗೆ ಸಮರ್ಪಣೆ ಮಾಡಿಕೊಡುತ್ತೇನೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ಈ ಪ್ರಾರ್ಥನೆಯಲ್ಲಿ ಬಲ ಉಂಟು. ನೀವು ಪ್ರಾರ್ಥನೆ ಮಾಡಿದಾಗೆ ಪವಿತ್ರ ನಿಮಗೆ 20 ಗಂಟೆ ನಿಮಗೆ ನಿಮಗೆ ಪುನಃ ಪ್ರಾರ್ಥನೆ ಮಾಡ್ತಾರೆ. 20 ಗಂಟೆಯೂ ಪವಿತ್ರ ನಿಮಗೆ ಪಾಪನ ಮಾಡಲಿಕ್ಕೆ ನಿಮಗೆ ಆ ಪ್ರಾರ್ಥನೆ ಅಡ್ಡಿ ಮಾಡ್ತದೆ. ನೀವೆಲ್ಲ ಅಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡೋದಕ್ಕೆ ನೀವು ಸಹಾಯ ಮಾಡ್ತಾರೆ. ಅನೇಕ ದೇವರ ಮಕ್ಕಳು ಇದು ಸೀಕ್ರೆಟ್ ಗೊತ್ತಿಲ್ಲದೆ ಅನೇಕರು ನೋಡ್ತಾರೆ ಪಾಪವನ್ನು ಗೊತ್ತಿದ್ದವರಿಗೆ ಆದರೆ ಪಾಪ ಮಾಡ್ತಾರೆ. ಸಮಯ ಕೊಡುತ್ತಾರೆ ಪಾಪ ಮಾಡಿ ಸಮಯ ಕೊಡ್ತಾರೆ ಆ ಒಪ್ಪಿಸ್ಕೊಡ್ರೆ ನಾವು ದೇವರಿಗೆ ಒತ್ತಾಯ ಮಾಡ್ತೀವಿ. ನಾವು ಒಪ್ಪಿಸ್ಕೊಡ್ತೇವೆ, ದೇವರ ಆತ್ಮನು ನಮಗೆ ಸಹಾಯ ಮಾಡ್ತಾನೆ. ಅದು ಒಪ್ಪಿಸ್ಕೊಟ್ಟ ಹಾಗೆ ನಮಗೆ ಪಾಪ ಮಾಡಲಿಕ್ಕೆ ಬಿಡಕ್ಕೆ ಏನು ಪ್ರಾರ್ಥನೆ ದೇವರಿಗೆ ಹೇಳಿ ಮಾತು ಕೊಟ್ಟಿದೆ ಅಲ್ಲ. ಇದು ಅನೇಕರು ಮಾಡಬೇಕು. ಇದು ಪ್ರಾರ್ಥನೆ ಒಂದು ಸೀಕ್ರೆಟ್ ಅದೇ. ದಿನಾಲು ಬೆಳಗ್ಗೆ ಇದ್ದುಕೊಂಡು ಮಾಡಬೇಕು. ಇವತ್ತು ದಿನ ಎಲ್ಲ ಆಗಬೇಕು. ಅನೇಕರು ಇವತ್ತು ಪಾಪ ಮಾಡಿದ ನಾಲಿಗಿಲ್ಲ. ನೀವು ನಿಜವಾಗಿ ಮನ ಕಾಲು ಹಿಡ್ಕೊಂಡು ದೇವ ಇವತ್ತಿನ ನಾಲಿಗೆ ನಾಷ್ಟ ಒಪ್ಪಿಸ್ಕೊಡ್ತಾನೆ. ಈ ನಾಲಿಗೆಯಲ್ಲಿ ಕೋಪ ಬಂದರೂ ಪಾಪ ಮಾಡಲಿಕ್ಕೆ, ಕೆಟ್ಟ ಮಾತು ಮಾತಾಡಲಿಕ್ಕೆ, ಸಭ್ಯ ಸಮಾಜದಲ್ಲಿ ಮಾತಾಡಲಿಕ್ಕೆ ಬಿಡಬಿಡ್ತದೆ. ನೋಡಿ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಬರ್ತದೆ. ನೀವು ಪಾಪ ಮಾಡಿ ನೀವು ಒಪ್ಪಿಸ್ಕೊಡುತ್ತೇನೆ ಅಂತೇಳಿ ಚಿತ್ರ ಬಂದಾಗ ಪಾಪ ಮಾಡಿಸ್ತೇವೆ. ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಬೀಳಾಗಬೇಕಾ ಇದು ಬಿಡಿ ಸಾಧ್ಯತೆ ಸಮರ್ಪಣೆ ಪ್ರಾರ್ಥನೆ ಪ್ರೇಯರ್ ಆಫ್ ಡೆಡಿಕೇಶನ್ ದಿನಾಲು ನಾವು ಮಾಡುವ
ಆಗಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ರೋಮಾಪುರದವರಿಗೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ರೋಮನ್ಸ್ 12:1. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಹೆಚ್ಚಿಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇದು ಸಪ್ರೇರೆ ಅಲ್ಲಿ ಅದೇ ವಾಕ್ಯ ಕೊಟ್ಟಿದೆ, ನೀವು ನಿಮ್ಮ ದೇಹದ ಅಂಗಗಳು, ದೇವ ಇವತ್ತಿನ ಎಲ್ಲ ಅಂಗಗಳಿಗೆ ಸಜೀವ ಯಜ್ಞ ರೂಪಿಸಿಕೊಡುತ್ತೇನೆ, ನಿಮ್ಮ ದೇಹ ರೂಪಿಸಿಕೊಡುತ್ತೀರೋ ಅಂತ ಒಂದು ದೇವರ ಉಪಯೋಗ ಮಾಡ್ತಾನೆ. ಇದು ಯಾಕೆ ಅನೇಕರು ದೇವರ ಸೇವೆ ಮಾಡಿಕೊಂಡು ಬರಕಲು ಉಂಟು, ಟ್ಯಾಲೆಂಟ್, ಸಂದರ್ಭ ಸಿಕ್ಕುದು ಅವ್ರು ಪ್ರಿಪೇರ್ ಇಲ್ಲ. ಅವ್ರು ಹೇಳ್ತಾರೆ ಇನ್ನು ನನ್ನ ಸಮಯ ಬರಲಿಲ್ಲ, ಅವ್ರು ಪ್ರಿಪೇರ್. ಯಾಕೆ? ಅವರು ಈ ಪ್ರಾರ್ಥನೆ ಮಾಡಿ ಸಮರ್ಪಣೆ ಪ್ರಾರ್ಥನೆ ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ಯಾರು ಈ ಪ್ರಾರ್ಥನೆ ಮಾಡ್ತಾರೋ ಅವರು ಏನ್ ಹೇಳ್ತಾರೆ, ಅವರು ದೇವ ಇವತ್ತಿನ ಅನ್ನೋದನ್ನು ನಮ್ಮ ದೇಹವನ್ನು, ಇದು ನಮಗೆ ಕೊಟ್ಟ ದೇಹ ಪವಿತ್ರ ಗರ್ಭಗುಡಿಯಾಗಿದೆ. ಆಮೇಲೆ ಇದು ದೇಹ ನಮಗೋಸ್ಕರ, ಈ ದೇಹದಲ್ಲಿ ನಾವು ಇವತ್ತು ಏನು ಮಾಡ್ಬೇಕು, ಕರ್ತವ್ಯಕ್ಕೋಸ್ಕರ ಈ ದೇಹ ಉಪಯೋಗ ಆಗಬೇಕು. ಹೌದಲ್ಲ? ಇವತ್ತು ಈ ಪ್ರಾರ್ಥನೆ ಮಾಡಿದವರು ನೋಡಿದ್ರೆ ಇದು ಕರ್ತನ ಬಗ್ಗೆ ಏನು ಚಿಂತೆ ಮಾಡೋದಿಲ್ಲ. ವರಗಳು ಇರಬಹುದು, ತಾಳಂದಿಗಳಿದ್ರೆ ಏನು ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ, ಜಸ್ಟ್ ಡ್ಯೂಟಿಯೇ ಪ್ರೇಯರ್. ಈ ಸಮಾಪನ ಪ್ರಾರ್ಥನೆ ನೀವು ಮಾಡುತ್ತೀರೋ ಆಗ ಅಲ್ಲಿ ಅಪೊಸ್ತಲರ ಆದ್ಯದಲ್ಲಿ ಕೆಲವು ಪಟ್ಟ ವರಗಳು, ಕೆಲವು ಸೇವೆಗಳನ್ನು ಸ್ವ ಇಚ್ಛೆಯಿಂದ ದೇವರ ಮಹಿಮೆಗಾಗಿ ಮಾಡಲಿಕ್ಕೆ ಸಕ್ತರಾಗ್ತೀವಿ. ದೇವರ ಉಪಯೋಗ ಮಾಡ್ತಾನೆ, ಅಭಿಷೇಕಿಸ್ತಾನೆ. ಇಂಥ ಪ್ರೇರಣೆ ಬುದ್ಧಿ ಮಾಡುವವರು ಆಗಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಅಲ್ಲೇ ವಿಮೋಚಕರ ಪುಸ್ತಕ 32ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ, Exodus chapter 32 verse 29. Exodus chapter 32 verse 29. ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬನು ಮಗನನ್ನಾದರೂ ಅಣ್ಣ ತಮ್ಮನನ್ನಾದರೂ ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ನಿಮ್ಮನ್ನು ಯೆಹೋವನ ಸೇವೆಗೆ ಪ್ರತಿಷ್ಠಿಸಿಕೊಳ್ಳಬೇಕು. ಹಾಗಾದರೆ ಆತನು ಇವತ್ತೇ ನಿಮ್ಮನ್ನು ಆಶೀರ್ವದಿಸುವನು ಎಂದು ಹೇಳಿದನು. ಆಮೇನ್. ಮೋಶೆ ಎಂತವರಿಗೆ ಇವತ್ತು ನಿಮ್ಮಲ್ಲಿ ಪ್ರತಿಯೊಬ್ಬನು ಮಗನಾದರೂ ಅಣ್ಣ ತಮ್ಮದನ್ನಾದರೂ ಲಕ್ಷ್ಯ ತೆಗೆದುಕೊಳ್ಳದೆ ನಿಮ್ಮನ್ನು ಯೆಹೋವನ ಸೇವೆಗೆ ಪ್ರತಿಷ್ಠಿಸಿಕೊಳ್ಳಬೇಕು. ಆದರೆ ಇವತ್ತೇ ನಿಮ್ಮನ್ನು ಆಶೀರ್ವದಿಸಿದನು. ಆಶೀರ್ವದಿಸ್ತಾನೆ, ಅಭಿಷೇಕ ಸೇವೆ ಅನೇಕ ಪ್ರಾರ್ಥನೆ ಭಯಪಡುತ್ತೆ. ಅನೇಕ ಸೇವೆ ಫುಲ್ ಟೈಮ್ ಇದೆ. ಎಲ್ಲರಿಗೂ ಕೆಲಸ ಬಿಟ್ಟು ಬಿಸ್ನೆಸ್ ಫುಲ್ ಟೈಮ್. ನಾವು ಕೆಲಸ ಮಾಡುವಾಗಲೂ, ಬಿಸ್ನೆಸ್ ಮಾಡುವಾಗಲೂ, ಅದರಲ್ಲಿ ಹೆಂಗಸರು ಮನೆಯಲ್ಲಿರುವಾಗಲೂ ಒಪ್ಪಿಬಿಡ್ತರು. ದೇವರ ನಮಗೆ ಸಂದರ್ಭ ಸಿಕ್ಕಿದಾಗೆ ಶುಭ ತಗೊಳ್ಳಿಕ್ಕೂ, ಆ ಸಂದರ್ಭ ಸಿಕ್ಕಿದಾಗೆ ವ್ಯವಸಾಯ ಮಾಡಲಿಕ್ಕೆ ದೇವರು ಉಪಯೋಗ ಮಾಡೋದಾಗಿದ್ದಾರೆ. ಇದು ಅನೇಕರು ಮಾಡುವುದಿಲ್ಲ. ಯಾಕಂದ್ರೆ ಅನಿಸಿದ್ರೆ ಎಲ್ಲ ಫುಲ್ ಟೈಮ್ ಬಂದರೆ ಅದಿಲ್ಲ, ಫುಲ್ ಟೈಮ್ಗೆ ದೇವರು ಎಲ್ಲರೂ ಬರುವುದಿಲ್ಲ. ಇದು ಪ್ರತಿದಿನ ನಾವು ದೇವರೇ ಇವತ್ತು ದಿನ ನಾನು ಕೊಟ್ಟಿದ್ದೆ, ನಿನಗೋಸ್ಕರ ನಾನು ಏನು ಸೇವೆ ಮಾಡಬೇಕು, ನೀನು ನನಗೆ ಅನೇಕ ಕಾರಣ ಕೊಟ್ಟಿದ್ದಿ, ನನ್ನನ್ನು ಆ ಸಂದರ್ಭಗಳು ಸಿಗುವಾಗ ನನ್ನ ಸಮಯ ಮಧ್ಯದಲ್ಲಿಯೂ ಅದು ಉಪಯೋಗ ಮಾಡಲಿಕ್ಕೆ ನಾನು ಒಪ್ಪಿಸ್ಕೊಡುತ್ತೇನೆ ಹೇಳಿದರೆ 100% ಆಶೀರ್ವಾದ ಮಾಡ್ತಾನೆ. ಕೆಲವು ರೋಗಗಳು ಗುಣ ಮಾಡುತ್ತಾನೆ, ಅಭಿಷೇಕಿಸ್ತಾನೆ. ಮತ್ತು ಆತನಿಗೋಸ್ಕರ ನೀವು ಹೌದು, ನಾನು ಆತನ ಒಂದು ಫಸ್ಟ್ ಸೇವೆ ಯಾಚಕ ಸೇವೆ. ಯಾಚಕ ಸೇವೆ ಕರ್ತವ್ಯನು ಬೆಳಿಗ್ಗೆ ಅಥವಾ ರಾತ್ರಿ ಧೂಪ ಸಮರ್ಪಣೆ ಅದು ಬೈಕ್ಗಳು ಅವ್ರು ಮಾಡ್ತಾರೆ. ರಾತ್ರಿಯಲ್ಲಿ ಅವರು ಆಲಸ್ಯ ಮಾಡ್ತಾರೆ. ಯಾಕೆ ಅವ್ರಿಗೆ ನಾನು ದೇವರು ಒಪ್ಪಿಸ್ಕೊಡ್ತೇನೆ. ನನ್ನ ಏನು ಸೇವೆ ಈ ಯಾಚಕ ಬೆಳಿಗ್ಗೆ ಫಿಕ್ಸ್ ಮಾಡ್ತಾನೆ. 5 ಗಂಟೆ ಎದ್ದುಕೊಂಡು ಪ್ರಾರ್ಥನೆ ಮಾಡಿ ಸ್ತುತಿ ಸ್ತೋತ್ರ ಮಾಡ್ತಾರೆ. ರಾತ್ರಿ ಬರುತ್ತೆ. ಅದರಲ್ಲಿ ಬೇರೆ ಸೇವೆಗಳನ್ನು ಸಂದರ್ಭ ಸಿಗುವಾಗ ಅಂದರೆ ಮಾಡ್ತಾರೆ. ದೇವರು ಉಪಯೋಗ ಮಾಡುತ್ತಾನೆ, ಅಭಿಷೇಕಿಸುತ್ತಾನೆ. ಬೇರೆ ಇದು ಪ್ರಾರ್ಥನೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಾರ್ಥನೆ ದೇವರೇ ಮೆಚ್ಚುವ ಆಹಾರ. ಅಪೊಸ್ತಲರ 12 ಇದ್ದಿದ್ದೇವೆ ವಿವೇಕವಾದ ಆರಾಧನೆ. ಇದನ್ನು ಮಾಡುತ್ತಿರೋ ಇಡೀ ದಿನ ದೇವರೇ ಆರಾಧನೆ ಮಾಡಲಿಕ್ಕೆ ದೇವರು ನಡೆಸುತ್ತಾನೆ. ಆದರೆ ಈ ರೀತಿಯ ಪ್ರಾರ್ಥನೆ ಮಾಡ್ತಿರೋ ನೀವು ಪ್ರಾರ್ಥನೆ ಹಾಕ್ತೀರಿ, ಪ್ರಾರ್ಥನೆ ಜಯ ಹೊಂದ್ತೀರಿ. ಯಾವ ಸೋದರಿ ಬಂದರೂ ಸಹ ಜಯವನ್ನು ಹೊಂದುತ್ತೀರಿ, ಪ್ರಾರ್ಥನೆ ಉತ್ತರವನ್ನು ಪಡೆದುಕೊಳ್ಳುತ್ತೀರಿ. ಈಗ 9ನೇ ವಿಧದ ಪ್ರಾರ್ಥನೆ ನೋಡೋಕೆ ಬಲಾತ್ಕಾರದಿಂದ ಪ್ರಾರ್ಥಿಸುವುದು. ಬಲಾತ್ಕಾರದಿಂದ ಪ್ರಾರ್ಥಿಸುವುದು, ಇಂಗ್ಲಿಷಲ್ಲಿ ಪರ್ಸಿಸ್ಟೆನ್ಸ್, ಪ್ರೇಯರ್ ಆಫ್ ಪರ್ಸಿಸ್ಟೆನ್ಸ್. ವಾಕ್ಯ ನೋಡುವ, ಲೂಕನ್ ಬರೆಸುವ ವಾಕ್ಯ 11ನೇ ಅಧ್ಯಾಯದಲ್ಲಿ 5ರಿಂದ 10 ವಾಕ್ಯಗಳು. ಲೂಕ್ ಗಾಸ್ಪಲ್ 11 chapter verse 5 to 10. ಮತ್ತು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಎಂದು ಹೇಳೋಣ. ಅವನು ಶರಬತ್ತಿನಲ್ಲಿ ಆ ಸ್ನೇಹಿತನ ಬಳಿಗೆ ಹೋಗಿ, ಸ್ನೇಹಿತನೇ, ನನಗೆ 3 ರೊಟ್ಟಿಗಳನ್ನು ತಡವಾಗಿ ಕೊಡು,
ಅವನಿಗೆ ಊಟ ಮಾಡಿಸುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ ಎಂದು ಹೇಳಲು ಆ ಸ್ನೇಹಿತನು, ನನಗೆ ತೊಂದರೆ ಕೊಡಬೇಡ, ಈಗ ಗದ ಹಾಕಿದೆ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎಂದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಡಬಹುದು. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವೆನೆಂದು ನಿಮಗೆ ಹೇಳುತ್ತೇನೆ. ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವರಿಗೆ ಸಿಕ್ಕುವುದು, ತಟ್ಟುವವರಿಗೆ ತೆರೆಯುವುದು. ಆಮೇಲೆ ಇಲ್ಲಿ ನೋಡ್ತಿದ್ರೆ ಒಬ್ಬ ಸ್ನೇಹಿತನು ಒಳ್ಳೆ ಒಂದು ಸ್ನೇಹಿತನು ಅವನಿಗಿದ್ದಾನೆ. ಈ ಸ್ನೇಹಿತನು ಮಾಡ್ತಾನೆ, ಅವನ ಮನೆಯಲ್ಲಿ ಯಾರು ಬೆಸ್ಟ್ ಬರ್ತಾರೆ, ಅದೇ ಅವರಿಗೆ ಊಟ ಬೆಳೆಯಿಲ್ಲ, ಇವತ್ತಿಗೆ 3 ಊಟ ಕೊಡೋದು. ಅವನು ಹೇಳ್ತಾನೆ, ಮಧ್ಯರಾತ್ರಿ ಅವ್ರು ಬರ್ತಾನೆ, ಮಧ್ಯರಾತ್ರಿ ಅದು ಮಲಗಿದ್ದಾನೆ, ಮಕ್ಕಳಿದ್ದಾನೆ, ನನಗೆ ಕೊಡು. ಅದು ಇವನು ಹೋಗ್ತಾನೆ ಮನೆಗೆ, ಅವನು ಆ ಬಾಗಿಲು ಬೆಳಿಗ್ಗೆ ಜಾವ ಅಂದ್ರೆ ಅವನು ಓಪನ್ ಮಾಡುತ್ತಾನೆ, ಆ ಬಾಗಿನ ಒಳಗೆ ತಟ್ಟುತ್ತಾ ಇರ್ತಾನೆ. ಅದಕ್ಕೆ ಅರ್ಜೆಂಟ್ ಅವನ ಅರ್ಜೆಂಟ್ ಬೇಕು. ಅದೇ ದಿನ ಅಂದ್ರೆ ಸ್ನೇಹಿತರು ಬಂದಿದ್ದಾರೆ, ಏನಿಲ್ಲ, ಅವನು ಏನ್ ಮಾಡ್ತಾನೆ, ಹೋಗಿ ಅವ್ನು ಕೊಡುವ ತನಕ ಬಿಟ್ಟು ಬಲತ್ಕಾರ ಮಾಡ್ತಾನೆ. ಅದೇ ಕೊಡಲೇಬೇಕು. ಅವನು ಹೇಳ್ತಾನೆ, ನನಗೆ ಆಗುದಿಲ್ಲ, ನನ್ನ ಮಕ್ಕಳು ಮಲಗಿದ್ದಾರೆ, ಇದು ಮಧ್ಯರಾತ್ರಿ ಬಿಡುದಿಲ್ಲ. ಇವನಿಗೆ ರಾತ್ರಿ ಹೊರಗೆ ಮಧ್ಯರಾತ್ರಿ ಅಂದ್ರೆ ಒಂದು ರೀತಿ ಕಲ್ಲರ ಭಯ ಅಲ್ಲ, ನಾಯಿಗಳು ಬೊಗಳಬಹುದು ಅಲ್ಲ, ಇಬ್ಬರಿ ಅದು ಇವತ್ತು ಲಕ್ಷ ಮಾಡಿದೆ. ಅವ್ನು ಬಾಗಿಲು ಓಪನ್ ಮಾಡಿದಾಗ ಮುಂಚೆನೆ ಬಂದದನ್ನ ಬಿಡಲಿಲ್ಲ. ಆಗ ಏನ್ ಮಾಡ್ತಾನೆ, ಆ ಕಾಟದ ದಿಸೆಯಿಂದ ಅವನು ಏನ್ ಬಾಗಿಲು ಓಪನ್ ಮಾಡಿ ಏನ್ ಮಾಡ್ತಾನೆ, ಬೇಕಾದಷ್ಟು ಅವ್ನು ಬೇಡಿದಕ್ಕಿಂತ ಜಾಸ್ತಿ ಕೊಡುತ್ತಾನೆ. ಆ ರೀತಿ ತಂದೆ ದೇವರ ತಂದೆ ಪ್ರಾರ್ಥನೆ ಮಾಡುವಾಗ ನಿಮ್ಗೆ ಕೆಲವು ಅರ್ಜೆಂಟ್ ಕೆಲವು ಬೇಕು, ಕೆಲವು ನಿಮ್ಗೆ ಉತ್ತರ ಬೇಕು, ಬಿಡುಗಡೆ ಬೇಕು, ರೋಗ ಗುಣವಾಗಬೇಕು. ನಿಮ್ಗೆ ಏನ್ ಮಾಡೋದು, ಆ ನಂಬಿಕೆದ ತಂದೆ ದೇವರ ಆಟ ಹಿಡಿದುಕೊಂಡು ಗಂಟೆಗಳು ಪ್ರಾರ್ಥನೆ ಮಾಡು. 1 ಗಂಟೆ ಪ್ರಾರ್ಥನೆ ಇಲ್ಲಿ ಬಾಗಿಲು ಓಪನ್ ಮಾಡ್ತಾ, ಬಾಗಿಲು ಓಪನ್ ಮಾಡೋದನ್ನ ಕಾಣು, ಟೈಮ್ ನೋಡದೆ ಗಂಟೆ ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆಯಲ್ಲಿ ಪರಲೋಕವಾಗಿ ತೆರೆಯಿತು, ಉತ್ತರ ಸಿಕ್ಕಿದಂತೆ ಪ್ರಾರ್ಥನೆಯಲ್ಲಿ ನಿಮಗೆ ಉತ್ತರ ಬರಬೇಕಾ? ಕೆಲವು ಅರ್ಜೆಂಟ್ ಬೇಕು. ಒಂದೇ ರಾತ್ರಿ ಮಧ್ಯರಾತ್ರಿಯಿಂದ ಬೆಳಗಿನ ಪ್ರಾರ್ಥನೆ ಮಾಡಿದ್ರೆ ಉತ್ತರ ಹೊಂದಿಕೊಳ್ಳ. ಹಾಗೆ ಅರ್ಜೆಂಟ್ ಒಂದು ದೇವರ ಡೈರೆಕ್ಷನ್ ಬೇಕಾ, ಅರ್ಜೆಂಟ್ ಉತ್ತರ ಬೇಕಾದ್ರೆ ದೇವರ ಆತ್ಮ ನಡೆಸೋದೆ. ಆ ರೀತಿ ಗಂಟೆಗಳು ರಾತ್ರಿ ಕಾಲದಲ್ಲಿ ಮಧ್ಯರಾತ್ರಿಯಿಂದ ಬೆಳಗಿನ ರಾತ್ರಿ ನೀವು ನಿದ್ರೆ ಮಾಡಿ ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆ ಪ್ರಾರ್ಥನೆ, ಬುದ್ಧಿ ಪ್ರಾರ್ಥನೆ, ವರ್ಣ ಮಾಡಬೇಕು. ಆಗ ದೇವರು ನಿಮ್ಮ ಆ ಪ್ರಾರ್ಥನೆ, ದೇವರ ಆತ್ಮನ ಸ್ಪರ್ಶ, ದೇವರ ಆತ್ಮನ ನಿಮಗೆ ಮಾತನಾಡುವುದು, ಡೈರೆಕ್ಷನ್ ಕೊಡುವುದು, ಬಿಡುಗಡೆ ಹೊಂದುತ್ತೀರಿ. ರಾತ್ರಿ ಸಮಯ ಒಳ್ಳೆಯ ಸಮಯವಾಗಿದೆ, ಯಾವ ಡಿಸ್ಟರ್ಬ್ ಇಲ್ಲ. ಇಡೀ ರಾತ್ರಿ ನಿದ್ರೆ ತ್ಯಾಗ ಮಾಡಿಕೊಂಡು ಇವನು ಮಾಡಿದನು, ಪ್ರಾರ್ಥನೆ ಮಾಡಿದನು, ಒತ್ತಾಯ ಮಾಡಿ ಕೊಡಲೇಬೇಕು. ನಾವು ನಮ್ಮ ತಂದೆ ದೇವರ ಹತ್ರ ನಾವು ಆಟ ಮಾಡಿದೇವ, ನನಗೆ ಇವತ್ತಿನ ಉತ್ತರ ಬೇಕೇ ಬೇಕು ಅಂತ ನಾವು ಆಟ ಹಿಡಿದ್ದೇವೆ, ಉತ್ತರ ಬರ್ತದೆ, ಪ್ರಾರ್ಥನೆಗಳಾಗ್ತದೆ. ಈ ರೀತಿ ಆಟ ಮಾಡಿದೆ, ಸ್ವಲ್ಪ ಪ್ರಾರ್ಥನೆ ಮಾಡಿದ್ರೆ ತುಂಬಾ ಸಮಯ ಹೋಗ್ತದೆ, ಉತ್ತರ ಬರ್ತದೆ. ಇದು ಅರ್ಜೆಂಟ್ ಬೇಕಾ, ನಾವು ಬಿಡಲೇ ಬರ್ತೇವ, ಕೊಡುವ ತನಕ ನಾನು ನಿನ್ನನ್ನು ಬಿಡು. ಎಷ್ಟೇ ಗಂಟೆ ಹೋಗ್ಬೋದು. ಒಂದು ಎಕ್ಸಾಂಪಲ್ ಒಂದು ಗಂಟೆ ಹೆಂಡತಿ ಫಾರಿನಲ್ಲಿ ಇದ್ದವರು, ಹೆಂಡತಿ ರಕ್ಷಣೆ ಬಂದಿದ್ದರು, ಗಂಡ ರಕ್ಷಣೆ ಬಂದಿಲ್ಲ. ಗಂಡ ತುಂಬ ಕುಡುಕ. ಹೆಂಡತಿ ಪ್ರಾರ್ಥನೆ ಮಾಡ್ತಿದ್ದೇವೆ, ನನ್ನ ಗಂಡ ರಕ್ಷಣೆ ಬರಬೇಕು. ಅನೇಕ ದೇವರ ಸೇವಕರು ಅವರು ಸಭೆಗೆ ಹೋಗುವ ಸಭಾಪಾಗಲು ಪ್ರಾರ್ಥನೆ ಮಾಡ್ತಾರೆ. ಆದರೂ ಅವನು ಯೇಸು ಸಂಸ್ಕಾರ ಮಾಡಿದೆ ಸತ್ತು ಹೋದ. ಆಸ್ಪತ್ರೆಯಲ್ಲಿ ಏನ್ ಮಾಡಿದ್ರು, ಡಾಕ್ಟರ್ ಹೇಳಿದ್ರು, ನಿನ್ನ ಗಂಡ ಸತ್ತಿದ್ದೇನೆ. ಈ ಹೆಂಡತಿ ಆ ಶವವನ್ನು ಅದು ಏನಂತಾರೆ ಮೋರ್ಚೆ ಬಿಡಲಿಲ್ಲ. ಅಲ್ಲಿ ಬರೆದಾಕೊಂಡು ಇವಳು ಒಂದು ತಲೆ ದಿಮ್ಮನು ಕಾಲಿಗೆ ಇಟ್ಟುಕೊಂಡು ಮೊಣಕಾಲು ಇಟ್ಟುಕೊಂಡು ಆ ಶವದ ಬಾಗಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದೆ. 7 ಡಾಕ್ಟರ್ 80 ಡಾಕ್ಟರ್ ಬಂದಿಲ್ಲ, ನಿನ್ನ ಗಂಡ ಸತ್ತಿದೆ ಅಂದ್ರೆ 7 ಫ್ರೆಂಡ್ ಕಡೆ ಅವತ್ತೇ 7 ಫ್ರೆಂಡ್ ಅದು ಹಾಗೆಯಲ್ಲಿ ಅವರು ವಾರ್ಡ್ ಪಡೆದ. ಇವರು 1 ಅಲ್ಲ 2 9 ಗಂಟೆ ತನಕ ಮೊಣಕಾಲಿಕೊಂಡು ಅನೇಕ ಪ್ರಾರ್ಥನೆ ಮಾಡಿದ್ರು. ಅವರು ಉತ್ತರ ಬರೋ ತನಕ 9 ಗಂಟೆ ಪ್ರೇರ್ ಮಾಡುವಾಗ ಆ ಗಂಡ ಜೀವದವಾಗಿಕೊಂಡು ದೇವರು ಮಿರಾಕಲ್ ಮಾಡಿದ್ದಾರೆ. ಅದರ ಇದು ಆಗಿದೆ. ಒತ್ತಾಯ ಅರ್ಜೆಂಟ್ ಆಗಬೇಕು ಅಂತ ಪ್ರಾರ್ಥನೆ ಮಾಡಿ ಅಂತ ನಿದ್ರೆದಾಗಬಹುದು, ಊಟದಾಗಬಹುದು, ಗಂಟೆ ಆ ಹೆಂಗಸು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಆ ಗಂಡ ಜೀವನವಾಗಿಕೊಂಡು ಸಂಕಾರ ಮಾಡಿದ. ಅವನ ರಕ್ಷಣೆ ಬಂದ ಪ್ರೇರೆ ನರಕ್ಕೆ ಹೋದ ಆತ್ಮ ದೇವರು ಅವನಿಗೆ ಪುನರುತ್ಥಾನ ಮಾಡಿದ ಆಗಿದೆ. ಪ್ರಾರ್ಥನೆಯಲ್ಲಿ ಬಲ ಉಂಟು. ನಾವು ದೇವರ ಚಿತ್ತ ಪ್ರಕಾರ ಪ್ರಾರ್ಥನೆ ಮಾಡೋದ್ರೆ ನಾವು ಕೆಲವು ಅರ್ಜೆಂಟ್ ಬೇಗ ಆಟ ಹಿಡಿದು ಗಂಟೆ ನೋಡಬಹುದು, ನಿದ್ದೆ ನೋಡಬಹುದು. ಆದ್ರೆ ತ್ಯಾಗವನ್ನು ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮಗೆ ಏನು ಬಿಡುಗಡೆ, ಯಾವ ಉತ್ತರ ಬೇಕಾ, ಯಾವ ಬಿಡುಗಡೆ ಬೇಕಾ, ಯಾವ ರೋಗ ಗುಣ ಬೇಕು, ದೇವರು ಬೇಕಾ ಮಾಡುವನು ಆಗಿದ್ದಾನೆ.
ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1-8 ವಾಕ್ಯ. ಲೂಕ 18 1-8. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಂಡಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸ್ವಾಮ್ಯವನ್ನು ಹೇಳಿದ ಮೇಲೆ, ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು. ವಿಧೇವೆ ಅರ್ಜೆಂಟ್ ಅಷ್ಟು ಗಂಟೆ ಪ್ರೇಯರ್ ಮಾಡಿಲ್ಲ, ಪತ್ತೆ ಮಾಡಿ ಅದು ಇವರು ಸ್ವಲ್ಪ 1 ಗಂಟೆ ಇಟ್ಟು ದಿನಾಳು ಆಟದ ಪ್ರಾರ್ಥನೆ ನ್ಯಾಯ ಮಾಡಿಕೊಳ್ಳಲೇಬೇಕು. ಆ ನಿಮಗೆ ಅರ್ಜೆಂಟ್ ಏನ್ ಮಾಡಬೇಕು, ಒಂದೇ ದಿನ ಗಂಟೆ ನೋಡಿದೆ ಆ ಸ್ನೇಹಿತರು ಪ್ರಾರ್ಥನೆ ಮಾಡಿದ್ರು ಸಿಗುತ್ತೆ. ಇದು ಅಷ್ಟು ಪ್ರೇಯರ್ ಮಾಡಿಲ್ಲ, ಅದು ದಿನಾನು ಪ್ರೇಯರ್ ಮಾಡಬೇಕು. ಅವರು ರಾತ್ರಿ ಪ್ರಾರ್ಥನೆ ಮಾಡಿದೇವ ನನಗೆ ನ್ಯಾಯ ಮಾಡಿಕೊಳ್ಬೇಕು. ಆದ್ರೂ ಸಹ ಅವನು ಬಿಡದೆ ಆಟ ಇಟ್ಟುಕೊಂಡು ಕೆಲವು ದಿನಗಳು ಹೋಗ್ಬೋದು, ಕೆಲವು ತಿಂಗಳು ಹೋಗ್ಬೋದು, ಕೆಲವು ವರ್ಷ ಹೋಗ್ಬೋದು. ಆಟ ಬಿಡಲಿಲ್ಲ, ಪ್ರಾರ್ಥನೆ ಬಿಡಲಿಲ್ಲ. ದೇವರ ನಂಬಿಕೆ ಪ್ರಕಾರ ಈ ರೀತಿ ನಾವು ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ನಾವು ಕುಟುಂಬಗಳು ರಸ್ತೆ ಬರ್ತೇವೆ, ನಾಶದ ಆತ್ಮಗಳನ್ನ ನಾವು ಗೆಲ್ಲಲಿಕ್ಕಾಗ್ತೇವೆ, ಉಜ್ಜೀವನದ ತರ್ತಾನೆ. ಕೆಲವು ಪ್ರಾರ್ಥನೆ ಈ ರೀತಿ ದೀರ್ಘಕಾಲ ತನಕ ನಾವು ಏನ್ ಮಾಡಿ ಒತ್ತಾಯ ಮಾಡಿ, ದೇವರೇ ಇದು ನಿನ್ನ ಚಿತ್ತ, ನೀನು ಕೊಟ್ಟ ವಾಗ್ದಾನ, ಅದು ನಿನ್ನ ಪ್ರವಾದನೆ, ನೀನು ಕೊಟ್ಟ ದರ್ಶನ, ನೀನು ಕೊಟ್ಟ ನೆರವೇರಲೇಬೇಕು ಅಂತ ನಾವು ಬೆಳಿಗ್ಗೆ ರಾತ್ರಿ ಆಗೋಟ ರಾತ್ರಿ ಮರಳುವಾಗ ಒಂದು ವೇಳೆ ತಡ ಮಾಡಿದ್ರು ಸಹ ಬೇಗನೆ ನ್ಯಾಯ ಮಾಡಿ ಕೊಡುತ್ತೇನೆ ಎಂದು ಯೇಸು ಕ್ರಿಸ್ತನು ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ 5-12 ವಾಕ್ಯ. ಇದು ಸಹ ಅರ್ಜೆಂಟ್ ಪ್ರೇಯರ್. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ 5-12 ವಾಕ್ಯ. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ಕರೆಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ರೆ ಮಾಡುತ್ತಿದ್ದನು. ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು. ಪಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ, ತಟ್ಟನೆ ಏಳು ಅನ್ನನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ, ನಡುಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಇಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೆ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದ್ದೆಂದು ತಿಳಿಯದೆ ತಾನು ಮಾಡಿ ನೋಡಿದ್ದು ಕನಸು ಎಂದು ಎನಿಸಿದನು. ಅವರು ಮೊದಲನೆಯ ಎರಡನೇ ಕಾವಲುಗಳನ್ನು ದಾಟಿ ಪಟ್ಟಣಕ್ಕೆ ಹೋಗುವ ಕಬ್ಬಿಣದ ಕಾಗಿಲಿಗೆ ಬಂದಾಗ ಅದು ತನ್ನಷ್ಟಕ್ಕೆ ತಾನೇ ಅವರಿಗೆ ತಿಳಿಯಿತು. ಅವರು ಹೊರಗೆ ಬಂದು ಒಂದು ಬೀದಿಯನ್ನು ದಾಟಿದರು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಆಗ ಪೇತ್ರನು ಎಚ್ಚರವಾಗಿ, ಕರ್ತನು ತನ್ನ ದೂತನನ್ನು ಕಳಿಸಿ ಹೆರೋದನ ಕೈಯಿಂದಲೂ ಯೆಹೂದ್ಯ ಜನರು ನನಗೆ ಮಾಡಬೇಕೆಂದ ಕೇಳಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಗನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. ಆ ಪೇತ್ರನ್ನು ಸೆರೆ ಮೇಲೆ ಹಾಕಿಕೊಂಡು ಅವನು ಬಂದೋಬಸ್ತಾಗಿ ಇಟ್ಟಿದ್ದರು. ಸಭೆಯಲ್ಲಿ ಒಬ್ಬರ ಪ್ರೇಮನ ಸಭೆಯವರು ಸೇರಿ ಚೈನ್ ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ರು. 1 ಗಂಟೆ 1/1 2/2 ಅಂದರೆ 2/2 ಇರುವಾಗ ಅನ್ಯ ಭಾಷೆಯಲ್ಲಿ ಬುದ್ಧಿಯಲ್ಲಿ ಅವರು ಪೇತ್ರನ್ನು ಬರುವ ತನಕ ಪ್ರಾರ್ಥನೆ ನಿರತರಾದ ಸಭೆಯವರೇ ಒಟ್ಟೇನೆ ಏನೋ ಚೈನ್ ಟೈಪ್ ಮಾಡಿದ್ರು. 2/2 2/2 1 ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿದ್ರು. ಪೇತ್ರನಿಗೆ ಏನಾಯ್ತು, ದೇವರು ದೂತರು ಹೋಗಿ ಅವನ ಸೆರೆಮನೆಯಿಂದ ಕದವು ತೆಗೆದು ತಮ್ಮ ಮೇಲೆ ಹಾಕಿ ಅಂತ ಮೆರಕಲಾಗಬೇಕು. ಈ ರೀತಿ ಸಭೆಯವರು ಒಂದೇ ಮನಸ್ಸಿನ ಎಡೆ ಬಿಡದೆ ಪ್ರಾರ್ಥನೆ ಮಾಡುವಾಗ ಆ
ಪ್ರಾರ್ಥನೆ ದೇವರು ಅದ್ಭುತ ಮಾಡುತ್ತಾನೆ. ದೇವರು ಮುಸ್ತಪಡ ಬಾಗಿಲು ಓಪನ್ ಮಾಡುತ್ತಾನೆ. ಅಲ್ಲಿ ಪೇದರಿಗೆ ಇಷ್ಟು ಗಟ್ಟಿ ಆಗಿದ ಆ ಸದರ್ಪಣೆ ಕಲಿಸಿದ್ದು ಆ ಕಬ್ಬಿಣ ಇದು ಯಾರು ದೇವ್ರ ದೂತರು ಹೋಗಿ ಅವನಿಗೆ ಕರೆದುಕೊಂಡು ಬಂದು ಬರುವಾಗ ಇಲ್ಲಿ ಪ್ರಾರ್ಥನೆ ನಡೆಯುತ್ತಿದ್ದು ನೋಡಿದಾಗ ಆ ರೀತಿಯ ಪ್ರಾರ್ಥನೆ ಕೆಲವೊಂದು ಮೇಲೆ ಕರೆದೋಗಿ ಅಂತ ಪ್ರಾರ್ಥನೆ ಬೇಕು. ಒಬ್ಬರಲ್ಲ ಇಬ್ಬೊಬ್ಬರು 2x2 ಚೇಂಜ್ ಪಾಸ್ಟಿಂಗ್ ಅಥವಾ ಇಲ್ಲಿ ಆರತಿ ಮಾಡೋ ಕೆಲವೊಂದು ಉಜ್ಜೀವನ, ಕೆಲವೊಂದು ಬಿಡುಗಡೆ, ಕೆಲವೊಂದು ಮೆರಕಲ್ ಆಗಲಿ ಅಂತ ಪ್ರಾರ್ಥನೆ ಬೇಕು. ಯಾವ ಪ್ರಾರ್ಥನೆ? ಬಲಕ್ಕಾದಿಂದ ನಾವು ಪ್ರಾರ್ಥನೆ ಮಾಡೋದು ಮಾತ್ರವೇ ಪರಲೋಕದ ಬಾಗಿಲು ಎಷ್ಟು ತಡ ಹೋದರೂ ಸಹ ಪ್ರಾರ್ಥನೆ ಮುಖೇನ ಪರಲೋಕ ತೆರೆಯಲ್ಪಡುತ್ತೆ. ದೇವರು ಪ್ರಾರ್ಥನೆ ಕೊಟ್ಟೆ ಕೊಡುವನ್ನು ಪರಲೋಕ ದೇವರು ತನ್ನ ದೂತನು ಕಲಿಸುತ್ತಾನೆ. ಇದಕ್ಕೆ 1 ಗಂಟೆ ಪ್ರಾರ್ಥನೆ, ಗಂಟೆಗಳು ಪ್ರಾರ್ಥನೆ ಮಾಡೋದು, ನಿದ್ರೆ ಸ್ಯಾಕ್ರಿಫೈಸ್ ಮಾಡೋದು, ಊಟ ಸಕಲು ಅಂತ ಪ್ರಾರ್ಥನೆಗೆ ಬಲತ್ಕಾರದ ಪ್ರಾರ್ಥನೆ ಅಂತಂದ್ರೆ ಆ ಪ್ರಾರ್ಥನೆ ಉತ್ತರವಾಗಿ ನಾವು ವಿಧೇಯ ಪ್ರಾರ್ಥನೆ ಮಾಡಿದ್ರು ಅವರು ನ್ಯಾಯ ಮುಂದುಕೊಂಡು ಹಾಗೆ ಯಾರು ಈ ರೀತಿ ಪ್ರಾರ್ಥನೆ ಮಾಡಿದ್ರು ಅದು ನಾವು ಪ್ರಾರ್ಥನೆ ಮುಂದುಕೊಡುತ್ತೀವಿ. ಅದು ಆ ರೀತಿ ಪ್ರಾರ್ಥನೆ ಮಾಡಿದ್ರೆ ಉತ್ತರ ಒಂದಕ್ಕೆ ಆಗುವುದಿಲ್ಲ. ಈಗ 10ನೇ ವಿಧದ ಪ್ರಾರ್ಥನೆ ಮಾಡುತ್ತಾರೆ. 10ನೇ ವಿಧದ ಪ್ರಾರ್ಥನೆ ಆಶೀರ್ವಾದದ ಪ್ರಾರ್ಥನೆ. ಆಶೀರ್ವಾದದ ಪ್ರಾರ್ಥನೆ ಅಥವಾ ಪ್ರೇಯರ್ ಆಫ್ ಬ್ಲೆಸ್ಸಿಂಗ್ಸ್. ಅರಣ್ಯಕಾಂಡ ಪುಸ್ತಕ 6ನೇ ಆದಿಯಲ್ಲಿ 23ರಿಂದ 27ನೇ ವಾಕ್ಯ. ನಂಬರ್ 6 23 ನಿಂದ 27 ತನಕ. ನಂಬರ್ಸ್ 6 23 ನಿಂದ 27 ತನಕ. ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು. ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬದವರನ್ನು, ನಿಮ್ಮ ಮೊಮ್ಮಕ್ಕಳನ್ನು ಹೀಗೆ ದೇವರು ಆಶೀರ್ವಾದ ಮಾಡಬೇಕಾ? ನೀವು ಈ ಪದ ಈ ವಾಕ್ಯವನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳಿಗೋಸ್ಕರ ಶಾಲೆಗೆ ಕಲಿಸುವಾಗ ಅಥವಾ ಕೆಲಸ ಕಲಿಸುವಾಗ ಈ ರೀತಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ತಂದೆ ತಾಯಿಗಳು ಈ ರೀತಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಮಕ್ಕಳಿಗೋಸ್ಕರವಾಗಿ ಈ ರೀತಿ ತಂದೆ ತಾಯಿಗಳು ನಮ್ಮ ಮಕ್ಕಳನ್ನು ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ದೇವರು ಇದೇ ರೀತಿ ನಿಮ್ಮ ಮಕ್ಕಳನ್ನು ಆಶೀರ್ವಿಸುವವನು ಆಗಿದ್ದಾನೆ. ಪ್ರತಿಯೊಂದು ಪ್ರಾರ್ಥನೆ ಮಾಡುವ ಬುದ್ಧಿಯಲ್ಲಿ ಅರ್ಥ ಬರ್ತವೆ. ಈಗ ಆಶೀರ್ವಾದ ಹೊಟ್ಟರೆ ಆಶೀರ್ವಾದ ಯಾವ ಆಶೀರ್ವಾದ? ಈ ವಾಕ್ಯ ತೆಗೆದುಕೊಂಡು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅಲ್ಲದೆ ನಿಮ್ಮ ಮಕ್ಕಳನ್ನ ಇದೇ ರೀತಿ ಆಶೀರ್ವಾದ ಕೊಡುವನಾಗಿದ್ದಾನೆ. ಈಗ ನಿಮ್ಗೆ ಹೀಲಿಂಗ್ ಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕಾದ್ರೆ ನಿಮ್ಮ ಸಂಗಡ ಪುಸ್ತಕ 15ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ನಿಮ್ಮ ಸಂಗಡ ಪುಸ್ತಕ 15ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಆಮೇಲೆ ನಿಮ್ಮ ರೋಗ ಗುಣ ಆಗಬೇಕಾ? ಈ ವಾಕ್ಯ ತೆಗೆದುಕೊಂಡು ದಿನಹಾಳು ಮಾಡುತ್ತಾಳು ದೇವ ಈ ವಾಕ್ಯದ ಪ್ರಕಾರ ನೀವು ನಿಮಗೆ ಆರೋಗ್ಯದಾಯಕ. ಯಾವ ವ್ಯಾಧಿಯು ನನ್ನ ಉಂಟಾಗಬೇಕು, ಯಾವ ವ್ಯಾಧಿ ಉಂಟಾಗ ಎಂದು ಸಹ ಗುಣವಾಗಬೇಕು. ಆ ಕಂಡೀಷನ್ ದೇವ ಇಲ್ಲಿ ಪ್ರಾರ್ಥನೆ ಮಾಡಿ ಇರಬೇಕು. ಇಲ್ಲಿ ನೀವು ನಿಮ್ಮ ದೇವರ ಮಾತು ಶ್ರದ್ಧೆ ಆತನ ದೃಷ್ಟಿಗೆ ಸರಿ ಬಿಡುಗಡೆ ಮಾಡಿ ಆತನ ಆಜ್ಞೆಗೆ ವಿಧೇಯರಾಗಿದ್ದು ನೀವು ಪ್ರಾರ್ಥನೆ ದೇವ ನೀನು ಯಾವುದೇ ಆಜ್ಞೆಗೆ ಇನ್ನು ನಾನು ವಿಧೇಯರಾಗಿದ್ದು ಉಂಟು ಪವಿತ್ರಾತ್ಮನೆ ನನಗೆ ತೋರಿಸಿಕೊಡುವುದು ಎಂದು ಕಂಡೀಷನ್ ವಿಧೇಯರಾದರೆ ದೇವರ ನಾನು ಆರೋಗ್ಯದಾಯಕನು. ಯಾವ ವ್ಯಾಧಿ ನನ್ನ ವ್ಯಾಧಿಯನ್ನು ಮುಟ್ಟುವುದೇ ಇಲ್ಲ ನೀವು ಪ್ರಾರ್ಥನೆ ಮಾಡಿ ವಿಧೇಯತೆ ಆರೋಗ್ಯ ಆತ್ಮನೆ ನಿಮ್ಮ ಈಗಿಗೋಸ್ಕರ ಸ್ಪೆಸಿಫಿಕ್ ಯಾವುದಾದ್ರೂ ಪಾಪಗೋಸ್ಕರ ಬಂದಿದೆ ಅತಿ ಸ್ಪಷ್ಟ ಮಗನೇ ಮಗಳಲ್ಲಿ ಈ ಪಾಪಗೋಸ್ಕರ ಈ ರೋಗ ಬಂದಿದೆ ಕಸದ ಪೆಟ್ಟುಗಳು ಆ ವಾಕ್ಯ ವಿಚಾರ ಡೆಫಿನೆಟ್ ದಿನಾಲು ಪ್ರಾರ್ಥನೆ ಮಾಡಿ ಉಪವಾಸದ ದೇವ ಇದು ಇದೆ ನಿನ್ನ ಆರೋಗ್ಯ ನನಗೆ ರೋಗ ಗುಣಮಯ ಡಾಕ್ಟರ ಅನೇಕರು ಮಾಡ್ತಾರೆ. ಡಾಕ್ಟರ್ ದೇವರು ಯಾವುದು ಒಂದು ಉಪಕರಣ ಅಲ್ಲ, ಒಂದು ಉಪಕರಣ ಮೆಡಿಸಿನ್. ಆದರೆ ನಮ್ಮ ನಂಬಿಕೆ ಡಾಕ್ಟರ್ ಮೇಲೆಲ್ಲ, ಅದು ನಮ್ಮ ನಂಬಿಕೆ ಆದಮೇಲೆ ನಮ್ಮ ನಿಜ ಡಾಕ್ಟರ್ ದೇವರಾಗಲಿ ಆ ದೇವರ ಈ ವಾಕ್ಯ ತೆಗೆದುಕೊಂಡು ಅವ್ರ ದೇವರು ನಾನು ಪರೀಕ್ಷಿಸಿದೆ ಇಲ್ಲಿ ಯಾವುದೂ ನಾನು ತಪ್ಪು ಮಾಡಬೇಕಾದ್ರೆ ಪೌರ ಸ್ಪಷ್ಟವಾಗಿ ತೋರಿಸ್ತಾನೆ. ಹಾಗೆ ಪಶ್ಚಾತ್ತಾಪ ಪ್ರಾರ್ಥನೆ ಡೆಫಿನೆಟ್ ದೇವರಾತ್ಮನು ರೋಗ ಗುಣ ನಾನು ಸಕಲ ನನ್ನ ಶರೀರದಲ್ಲಿ ಆ ಕಾಯಿಲೆ ಬಂದಾಗ ನಾನು ಪ್ರಾರ್ಥನೆ ಮಾಡೋ ದೇವರು ನನ್ನ ಗುಣ ಮಾಡಿದ್ದಾನೆ. ಆಮೇಲೆ ಸ್ಪೆಸಿಫಿಕ್ ಆಗಿ
ವಾಕ್ಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಇನ್ನೊಂದು ನೋಡೋಣ, ಎಕ್ಸಾಂಪಲ್ ಡ್ಯೂಟೋನಮಿ ಚಾಪ್ಟರ್ 28 1 to 14 ಧರ್ಮಶಾಸ್ತ್ರ ಪುಸ್ತಕ 28ನೇ ಅಧ್ಯಾಯದಲ್ಲಿ 1 ರಿಂದ 14 ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು. ಯಾವುದೆಂದರೆ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಹುಟ್ಟಿಗಳಿಗೂ ಕೊಡವೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು 7 ದಾರಿಗಳಿಂದ ಓಡಿ ಹೋಗುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುವನು. ಭೂಮಿಯಲ್ಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ ಪಶು ವ್ಯವಸಾಯಗಳ ಸಮೃದ್ಧಿಯನ್ನು ಉಂಟು ಮಾಡುವನು. ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆದು ನಿಮ್ಮ ದೇಶದ ಮೇಲೆ ಬೆಳಗಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯವನ್ನು ಸಫಲ ಮಾಡುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವುದೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲಿ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸನ್ನಾಗಿ ಮಾಡುವನು. ನೀವು ಎಲ್ಲರಿಗಿಂತಲೂ ಮೇಲನವರಾಗಿರುವೇ ಹೊರತು ಕೆಳಗಡೆಯವರಾಗಿರುವುದಿಲ್ಲ. ದೇವರು ವಾಗ್ದಾನ ಮಾಡಿದ್ದೇನೆ ಯಾವ್ದು ವಿದ್ಯಾರ್ಥಿ ಎಲ್ಲ ಆಶೀರ್ವಾದ, ಕೆಲವು ಖಾಲಿ ಆಶೀರ್ವಾದ. ಯಾವ ಆಶೀರ್ವಾದ ಅಂದರೆ ನೀವು ಏನು ಮಾಡಬೇಕು, ದಿನ ಮುಂದಿನ ದಿನದಲ್ಲಿ ಮನ ಕಾಣಬೇಕು. ಈ ವಾಕ್ಯವನ್ನು ಬಾಯಿಂದ ಇಂಥ ಹಾಗೆ ಉಚ್ಚಾರ ಮಾಡಬೇಕು. ಮತ್ತು ಬೇಡದೇವ ನನಗೆ ಈ ಎಲ್ಲ ಆಶೀರ್ವಾದ ನನಗೆ ಬೇಕು, ಆಮೇಲೆ ನನ್ನ ಕುಟುಂಬಕ್ಕೆ ಬೇಕು ಎಂದು ನೀವು ಬೇಡಬೇಕು. ಮತ್ತು ಈ ಆಶೆ ಕಂಡೀಷನ್ ಏನು, ದೇವ ನನ್ನಲ್ಲಿ ವಿದ್ಯೆ ತಂದೆ ಎಲ್ಲಿಯಾದರೂ ಅಂದರೆ ಕೆಲವು ಆಜ್ಞೆ ನಮಗೆ ಗೊತ್ತು. ನಾವು ದೇವರನ್ನ ಪರಿಶುದ್ಧಾತ್ಮನೆ ನಾನು ಪರೀಕ್ಷಿಸುವ ಇನ್ನು ಯಾವುದೇ ಆಜ್ಞೆ ನಾನು ಕೈಗೊಂಡಲ್ಲಿ ಉಂಟು ನನ್ನ ವಾಕ್ಯದ ಮುಖಾಂತರ ತೋರಿಸ್ಬೋದು. ಇನ್ನು ನನ್ನ ವಾಕ್ಯ ಓದಲಿಕ್ಕೆ ವಾಕ್ಯನ ಧ್ಯಾನ ಮುಖಂಡರು ಹಾಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಹೋಗುತ್ತಾ ಮಾಡಿದ್ರೆ ನಮ್ಗೆ ಆಶೀರ್ವಾದಕ್ಕೆ ಯಾವ ಎಲ್ಲಿ ವಿಧೇಯರಾಗಬೇಕು ತೋರಿಸ್ಕೊಡುತ್ತಾರೆ. ವಿಧೇಯರಾಗುವಾಗ ಪ್ರಾರ್ಥನೆ ಮಾಡುವಾಗ ಎಲ್ಲ ಆಶೀರ್ವಾದ ನಮ್ಮದಾಗುತ್ತವೆ. ಅದಕ್ಕೆ ಪ್ರಾರ್ಥನೆ ಮಾಡ್ತಿದ್ದೆ ಹೇಳಿದರೆ ದೇವ್ರನ್ನ ಆಶೀರ್ವಾದ ಮಾಡಲ್ಲ. ದೇವರಿಗೆ ಪಕ್ಷಪಾತ ನನ್ನ ಮಾತು ಆಶೀರ್ವಾದ ಮಾಡೋದು ನಿಮ್ಮದಾಗಿಲ್ಲ. ದೇವರಿಗೆ ಬೇಕು ನಮ್ಮ ಬುದ್ಧಿಯನ್ನು ಮಾಡೋ ಪ್ರಾರ್ಥನೆ. ಯಾವ ಆಶೀರ್ವಾದ ಎಲ್ಲ ಆಶೀರ್ವಾದ ಉಂಟು. ಕಂಡೀಷನ್ ಏನು ನೋಡಿ, ಅನೇಕರು ಪ್ರಾರ್ಥನೆ ಮಾಡ್ತಾರೆ, ಕಂಡೀಷನ್ ಬೇಡ. ಕಂಡೀಷನ್ ಉಂಟು, ನಿನ್ನ ಮಾತನ್ನು ಅದು ದೇವ ನಾನೇ ಪೂರ್ಣ ವಿದ್ಯೆಲ್ಲ ಇನ್ನೂ ಚೆಕ್ ಮಾಡಿ ನೋಡಿ. ಅದು ವಿದ್ಯೆ ಇದ್ದಾರೆ ದೇವ್ರು ತೋರಿಸ್ಕೊಳ್ತಾರೆ. ಪ್ರಾರ್ಥನೆ ಮಾಡಿ ತಪ್ಪುಂಟ ಕೆಲವರು ಯಾಕೆ ನಾವು ಪ್ರೇಯರ್ ಮಾಡಬೇಕು. ನಾವು ಇನ್ನು ಪ್ರೇಯರ್ ನಮ್ಮ ಹೃದಯ ನಮಗೆ ಗೊತ್ತಾಗುವುದಿಲ್ಲ. ದೇವರ ನಾನು ಬೇಡ ಹೋಗ್ತಾನೆ ನನ್ನ ಸೋದಿಸು ಇನ್ನೇನೇ ಆದರೂ ನೋಡಿ ಇದ್ದರೆ ದೇವರು ತೋರಿಸ್ತಾನೆ. ಇಲ್ಲದಿದ್ದರೆ ನಮಗೆ ಮನಸ್ಸಾಗಿ ತಪ್ಪು ಉಳಿಸಲಿಲ್ಲ. ಅದು ನಾವು ಬೇಡಬೇಕು. ದೇವರು ನನಗೆ ಎಲ್ಲ ಆಶೆ ಬೇಕು. ಎಲ್ಲ ಆಶೆಗಳನ್ನು ಅನುಭವ ಎಲ್ಲಿ ಮಾಡಬೇಕು, ಸತ್ತೋದ ನಂತರ ಇಲ್ಲಿ ಅನುಭವ ಮಾಡ್ತೀವಿ. ಹಾಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ಆಗ ದೇವರ ವಾಕ್ಯದ ಮಾತನಾಡ್ತಾನೆ, ವಿದ್ಯೆಯಲ್ಲಿ ಕೊಡುತ್ತಾನೆ, ಆಶೀರ್ವಾದ ಕೊಡುವನ್ನು ಆಗಿದ್ದಾನೆ. ಇದಕ್ಕೆ ಆಶೀರ್ವಾದ ಪ್ರಾರ್ಥನೆ ಬುದ್ಧಿಯಲ್ಲಿ ಮಾಡಬೇಕು. ಈಗ ಆನಂದನೆ ವಿಧದ ಪ್ರಾರ್ಥನೆ ಮಾಡೋದ್ರೆ ಬಂಧಿಸುವುದು ಮತ್ತು ಬಿಡಿಸುವ ಪ್ರಾರ್ಥನೆ. ಬಂಧಿಸುವುದು ಮತ್ತು ಬಿಡಿಸುವ ಪ್ರಾರ್ಥನೆ, ಇಂಗ್ಲಿಷಲ್ಲಿ ಬೈಂಡಿಂಗ್ ಅಂಡ್ ಲೂಸಿಂಗ್ ಪ್ರೇಯರ್. ಮತ್ತೇನು ಸುವಾರ್ತೆ 16ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ, ಮಾಥ್ಯೂ ಚಾಪ್ಟರ್ 16 verse 19 verse 2. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿಮಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅನ್ನನು. ನೋಡಿ, ದೇವರು ಯೇಸು ಕ್ರಿಸ್ತನ ಸಭೆಗೆ ಈ ಬೀಗದ ಕೈ ಕೊಟ್ಟಿದ್ದಾನೆ. ಅಂದರೆ ಸಭೆಯಾಗಿ ನಾಯಕರು ಸೇರಿ
ಪ್ರಾರ್ಥನೆ ಮಾಡುವ ಸಭೆಗೆ ಆತ್ಮ ಬರಲಿಕ್ಕೆ ಯಾವ ಸಂಘದ ಅಡ್ಡಿ ಉಂಟು ಅದನ್ನು ನಮ್ಮಲ್ಲಿ ಧೈರ್ಯದಿಂದ ಅದಕ್ಕಿಂತ ಬಂಧಿಸಬೇಕು. ನೋಡಿ, ಸೈತಾನ ಕೆಲವು ಹೆಸರುಗಳು ಅಂದರೆ ದೇವರ ಆತ್ಮನಿಗೆ ಪ್ರಾರ್ಥನೆ ಮಾಡುವಾಗ ದೇವರ ನಡೆಸುವುದಾದರೆ ಕೆಲವು ಆರಾಧನೆ ಮಾಡಲಿಕ್ಕೆ ಕೆಲವರಿಗೆ ಏನಂತ ಆಲಸ ಆತ್ಮವನ್ನು ಅಪನಂಬಿಕೆ ಆತ್ಮವನ್ನು ಅವಿದ್ದರೆ ಏನನ್ನು ಅಂದರೆ ಸ್ಪೆಸಿಫಿಕ್ ಕೆಲವು ದುರಾತ್ಮಗಳನ್ನು ಬಂಧಿಸಬೇಕು. ಬಂಧಿಸಿದರೆ ದೇವರನ್ನು ಬಂಧಿಸ್ತಾರೆ ಮತ್ತು ಅದರಿಂದ ಬಿಡಿಸಬೇಕು. ಹಾಗೆ ಮಾಡಿ ಮಾತ್ರ ದೇವರ ಪ್ರಸನ್ನ ಆರಾಧನೆ ಮಾಡುವಾಗ ನೀವು ಈ ಪ್ರಾರ್ಥನೆ ಮಾಡುತ್ತಿದ್ದರೆ ಎಷ್ಟೋ ಸ್ತುತಿ ಸ್ತೋತ್ರ ಮಾಡ್ತಿದ್ರೆ ಮಧ್ಯ ಆಕಾಶಗಳು ಏನಂದ್ರೆ ಆ ದೇವರ ಪವಿತ್ರ ಪ್ರಸನ್ನ ಅಡ್ಡಿ ಮಾಡ್ತಾರೆ. ಅದಕ್ಕೆ ಸಭೆಯಲ್ಲಿ ಯಾರು ಪ್ರಥಮ ಪ್ರೇಯರ್ ಮಾಡ್ತಾರೆ ಆ ನಾಯಕನ ಪ್ರೇಯರ್ ಮಾಡುವಾಗ ಆರಾಧನೆಗೋಸ್ಕರವಾಗಿ ದೇವರ ಸಂದೇಶಕ್ಕೋಸ್ಕರವಾಗಿ ದೇವರ ಆತ್ಮ ಬಲಗಳಿಗೋಸ್ಕರ ಅಡ್ಡಿ ಮಾಡುವಂತ ಯಾವುದೇ ದುರಾತ್ಮಗಳು ಕೇಳುತ್ತಾರೆ ಆಗ್ಬೋದು, ನಡೆಸಬಹುದು ಅವಿದ್ಯತೆ ಆತ್ಮಕ್ಕೆ ಅಥವಾ ನಿದ್ರೆ ಆತ್ಮಕ್ಕೆ ಅಥವಾ ಆತ್ಮ ಕಿವುಡಿತನ ಆತ್ಮಕ್ಕೆ ಕೆಲವು ಕಠಿಣ ಆತ್ಮ ಈ ಕೆಲವು ಹೆಸರಲ್ಲಿ ಎಷ್ಟು ನಾಮದಲ್ಲಿ ನಾನು ಈ ಆಧಾರ ವಿರುದ್ಧವಾಗಿ ಕಾರ್ಯ ಮಾಡುವಂತ ದೇವರ ಸಂದೇಶ ಕೇಳಲಿಕ್ಕೆ ಅಡ್ಡಿ ಮಾಡುವಂತ ಕಠಿಣದ ಆತ್ಮವನ್ನು ಅಪನಂಬಿಕೆ ಆತ್ಮವನ್ನು ಅವಿದ್ಯತೆ ಆತ್ಮವನ್ನು ನಿದ್ರೆಯಿಂದ ಎಷ್ಟು ಬಂಧಿಸ್ತೇನೆ ಎಷ್ಟು ನಾಮದಲ್ಲಿ ಹಾಗೆ ಬಂದಿರಬೇಕು. ಈ ಎಲ್ಲ ಆತ್ಮ ಬಂದರಿಂದ ಈ ಸಭೆಯ ಮಕ್ಕಳನ್ನು ಬಿಡಿಸುತ್ತೇನೆ ಮತ್ತು ಪವಿತ್ರ 9 ವರಗಳನ್ನು ಪವಿತ್ರ ಮಹಿಮೆಯ ಸತ್ಯಕ್ಕೆ ಬಿಡಿಸಿದ್ದೇನೆ. ಹಾಗೆ ಪ್ರೇರಣೆ ಮಾಡಬೇಕಾದ್ರೆ ಪವಿತ್ರ ಮಹಿಮೆಯ ಪ್ರೇರಣೆ ಇಳಿದು ಬರ್ತದೆ. ಈ ದುರಾತ್ಮಗಳು ಕಟ್ಟಲ್ಪಡ್ತವೆ, ಚೈತನ್ಯಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಾನು ಬಟ್ಟನಲ್ಲಿ ಪಾಠ ಸೇವೆ ಮಾಡುವಾಗಲೇ ಅನೇಕ ದುರಾತ್ಮಗಳು ನಾವು ಬಂಧಿಸ್ತಿದೆ. ಒಂದು ಸಾರಿ ದೇವರು ನನಗೆ ತೋರಿಸಿದನು, ನಾನು ಬ್ಯಾಂಡ್ ಮಾಡಿದ್ದವರಿಗೆ ಸೈತನ್ನು ಸಭೆಯ ಹೊರಗಡೆ ಬಾಗಿನ ಹತ್ರ ನಿಲ್ಲುತ್ತಾನೆ, ಹೊರಗೆ ಬರಕ್ಕೆ ಆಗುವುದಿಲ್ಲ ಸೈತಾನ ಯಾಕೆ ಬೈಲು ಮಾಡಿಬಿಡ್ತಾರೆ. ಆ ರೀತಿ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಅಧಿಕಾರದಿಂದ ಆಗ ನಿಮಗೋಸ್ಕರ ಪ್ರೇರಣೆ ಮಾಡಬಹುದು. ನಿಮಗೆ ರೋಗಗಳಿರಬಹುದು, ರೋಗಗಳಿಗೆ ಪ್ರೇರಣೆ ಮಾಡುವಾಗ ಸ್ಪೆಸಿಫಿಕ್ ಡಾಕ್ಟರ್ ಹೇಳ್ತಾರೆ ಈ ಹೆಸರು ಇರ್ತಾರೆ. ಆ ಹೆಸರಿನ ಆತ್ಮಕ್ಕೆ ನಾಮಲ್ಲಿ ನನ್ನ ಹೆಸರಲ್ಲೇ ಕಾರ್ಯ ಮಾಡುವಂತ ಜ್ವರದ ಆತ್ಮನೇ ನಿನ್ನ ಬಂಧಿಸ್ತೇನೆ. ಮತ್ತು ನನ್ನ ಶರೀರವನ್ನು ಜ್ವರದ ಆತ್ಮದಿಂದ ಬಿಡಿಸುತ್ತೇನೆ. ಹಾಗೆ ಬಿಡಿಸಿದರೆ ಗುಣ ನಿಮಗೆ ಮಾಡುತ್ತಾನೆ. ಆ ರೀತಿ ಯಾವ ಸಲ ನಿಮ್ಮ ವ್ಯಕ್ತಿ ಜೀವಿತದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ನೀವು ಏನು ನಿಮಗೆ ಕುಟುಂಬದ ಸಿಟ್ಟಿನ ಆತ್ಮ ಆಗ್ಬೋದು. ಕೆಲವು ಸರಿ ಗಂಡನಿಗೆ ಸಿಟ್ಟು ಬರ್ತದೆ, ಕೆಲವು ಹೆಂಡತಿ ನೀವು ಗಂಡದ ಏನು ಮಾಡಿದ್ರೆ ನನ್ನ ಹೆಂಡತಿ ಕಾರ್ಯ ಸಿಟ್ಟಿನ ಆತ್ಮ ಬಂಧಿಸ್ತೇನೆ. ಬಂಧಿಸುವ ಆ ಸ್ಪೀಡ್ ಬೈಟ್ ಆಗ್ತದೆ. ನನ್ನ ಹೆಂಡತಿಯನ್ನು ಸಿಟ್ಟಿನ ಆತ್ಮ ಬಿಡಿಸಿದ್ರೆ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಈ ರೀತಿ ಕೆಲವು ದುರಾತ್ಮಗಳನ್ನು ದೇವರ ಆತ್ಮ ನಡೆಸುವಾಗ ಅಧಿಕಾರದಿಂದ ಬಂಧಿಸಬೇಕು. ಆ ಬಂಧನದಿಂದ ಬಿಡಿಸುವಾಗ ಅಲ್ಲಿ ಅವರು ಬಿಡುತ್ತಾರೆ. ಇದು ಒಂದು ಪ್ರಾರ್ಥನೆ ಆಗುತ್ತೆ. ನೀವು ಎಕ್ಸಾಂಪಲ್ ನೋಡಿದ್ರೆ ಮತ್ತೆ 18ನೇ ವಾಕ್ಯ ಮತ್ತು 18 ಭೂಲೋಕದಲ್ಲಿ ನೀವು ಏನೇನು ಕಟ್ಟಿದ್ದೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆಮೇಲೆ ಇಬ್ಬರಲ್ಲಿ ಭೂಲೋಕದಲ್ಲಿ ಕ್ರಿಯೆ ಮಾಡಿದ್ರೆ ಇಬ್ಬರು ಮುಂದೆ ಮನಸ್ಸಾಗಬೇಕು. ಮತ್ತೆ ನಂಬಿಕೆ ಬೇಗನಿಗೆ ನೀವು ಅಪನಂಬಿಕೆ ಮಾಡಿ ಎದುರಿಗೆ ಪ್ರಾರ್ಥನೆ ಮಾಡಬಾರ್ದು. ನಿಮಗೆ ನಂಬಿಕೆ ಉಂಟು, ಇಬ್ಬರು ಒಂದು ಮನಸ್ಸು ಆಗ ನೀವು ಎಲ್ಲಿನ ಕಟ್ಟಿದ್ದೀರೋ ಅದು ಪರಲೋಕದಲ್ಲಿ ಕಟ್ಟಿರುವುದು. ನಮ್ಮ ಪ್ರಾರ್ಥನೆಯಲ್ಲಿ ಎಕ್ಸಾಂಪಲ್ ನೋಡುವ ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 11, 12 ಮತ್ತು 14ನೇ ವಾಕ್ಯ. ಲೂಕನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ 11, 12 ಮತ್ತು 14ನೇ ವಾಕ್ಯ. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನು ಇಟ್ಟನು. ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದ್ದವಳು ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನು. ಯೇಸು ಕ್ರಿಸ್ತನೇ ಆ ಒಂದು ಸ್ತ್ರೀ 18 ವರ್ಷದಿಂದ ಆ ಒಂದು ರೋಗದಲ್ಲಿ ಕಟ್ಟಲ್ಪಟ್ಟಿದ್ದರು ಎಂಬುದಾಗಿ ಅನೇಕ ನಾವು ನೋಡ್ತೇವೆ. ಆದರೆ ಇಲ್ಲಿ ಯೇಸು ಆ 18 ವರ್ಷದಲ್ಲಿ ಕಟ್ಟಲ್ಪಟ್ಟ ಆ ಸ್ತ್ರೀಯನ್ನು ಬಿಡಿಸಿದಳು. ಬಿಡಿಸುವಾಗ ಅಲ್ಲಿ ಮಿರಾಕಲ್ ಇದು ದೇವರ ಆತ್ಮನು ನಿಮಗೆ ನಡೆಸಲ್ಪಡದೆ ಈ ಪ್ರಾರ್ಥನೆ ಮಾಡಿ. ಅಂದರೆ ನಿಮಗೆ ದೇವರ ಆತ್ಮ ನಡೆಸಲ್ಪಡಬೇಕು, ನಿಮಗೆ ನಂಬಿಕೆ ಬೇಕು, ಧೈರ್ಯ ಬೇಕು. ನಡೆಸಲ್ಪಡಿದ್ರೆ ಎದುರಿಕೆಯನ್ನು ಮಾಡಬೇಕು. ಈ ಪ್ರಾರ್ಥನೆ ಪವರ್ ಉಂಟು. ಅದೇ ಕೆಲವೊಂದು ದುರಾತ್ಮದಿಂದ ಕಟ್ಟಲ್ಪಡುತ್ತಾರೆ ನಿಮ್ಮ ಕುಟುಂಬದಲ್ಲಿ ಆಗ್ಬೋದು. ಎಕ್ಸಾಂಪಲ್ ಹೆಂಡತಿಯವರು ನಿಮ್ಮ ಗಂಡಸರು ಪ್ರಾರ್ಥನೆ ಮಾಡುವಾಗ ಈಗ ನೀವು ತುಂಬ ಪ್ರೇರಣೆ ನಿಮ್ಮ ಗಂಡಗಳು ಅದಕ್ಕೆ ನಿಮ್ಮ ಗಂಡಸರು ಕುಡುಕತನಲ್ಲಿರ್ತಾರೆ, ನಿಮ್ಮ ಗಂಡಸರು ಕೋಪದಲ್ಲಿರ್ತಾರೆ. ಈಗ ನೀವು ಎಷ್ಟು ಪ್ರಾರ್ಥನೆ ಮಾಡಿ ನಿಮ್ಮ ಗಂಡನಿಗೆ ಬಿಡಿಯೋದು ಆಗ ಹೆಂಡತಿ ಕೂಗ್ತಾರೆ. ಅದನ್ನು ಕೂಗಿ ಪ್ರಾರ್ಥನೆ ಮಾಡುವ ನಿಮ್ಮ ಗಂಡನ ಹೆಸರು ಹೇಳಿಕೊಂಡು ನನ್ನ ಗಂಡನಿಗೆ ಕಾರ್ಯ ಮಾಡುವಂತ
ಹಾಗೂ ನಿಮ್ಮ ಗಂಡ ಪ್ರಾರ್ಥನೆಗೆ ಆಲಸ್ಯ ಮಾಡಿದೆ, ನನ್ನ ಗಂಡ ಆಲಸ್ಯದ ಆತ್ಮವನ್ನು, ನನ್ನ ಗಂಡನ ಕುರಿತಕ್ಕಂಥ ನಿದ್ರೆ ಆತ್ಮವನ್ನು, ನನ್ನ ಗಂಡ ಕುರಿತಕ್ಕಂಥ ಕುಡಿದ ಆತ್ಮವನ್ನು ಬಂಧಿಸ್ತೇನೆ, ಬಂಧಿಸ್ತೇನೆ. ಮತ್ತು ಏನಾಗಬೇಕು, ಅವರ ಮುಂದೆ ಮಾಡಬಹುದು ವ್ಯಕ್ತಿಗಳ ಮತ್ತು ನನ್ನ ಗಂಡನ್ನು ಕುಡಿದ ಆತ್ಮ ಬಂಧದಿಂದ, ನಿದ್ರೆ ಆತ್ಮ ಬಂಧದಿಂದ ಅದನ್ನು ಬಿಡಿಸುತ್ತೇನೆ ಎಂದು ಪ್ರಾರ್ಥನೆ ಮಾಡ 100% 1-2-3 ದಿನದಲ್ಲಿ ಅವರು ಬಿಡುವಂತಾರೆ. ಈ ರೀತಿ ನೀವು ವೈಯಕ್ತಿಕವಾಗಿ ನಿಮ್ಮ ಕುಟುಂಬಕ್ಕೋಸ್ಕರ ನೀವೇ ಬಂಧಿಸಬೇಕು, ನೀವೇ ಬಿಡಿಸುವ ಅಭಿವೃದ್ಧಿ ಆಗ್ತದೆ. ಅದೇ ಸೇವೆಗೋಸ್ಕರ ನಡೆಸುತ್ತಾರೆ, ಬೇರೆಯವರಿಗೋಸ್ಕರ ಪ್ರೇಯರ್ ಮಾಡಬಹುದು. ಇಲ್ಲಂದ್ರೆ ನಿಮ್ಮ ವ್ಯಕ್ತಿಗತವಾಗಿ ನಿಮ್ಮ ಪುಸ್ತಕ ಈ ಪ್ರಾರ್ಥನೆ ಮಾಡಿ ಅದು ಅವರುಂಟು ಪ್ರೇರೆ. ನಿಮ್ಮ ಮಕ್ಕಳು ಈಗ ಹೇಳ್ತೇವೆ, ನನ್ನ ಮಕ್ಕಳು ಕಲಿಯುವುದಿಲ್ಲ, ಮೊಬೈಲೇ ಚಟವಾಗಿದೆ, ಎಷ್ಟು ಕೇಳುವುದಿಲ್ಲ. ಈಗ ನಿಮ್ಮ ಮಕ್ಕಳು ಯಾಕೆ ಮೊಬೈಲ್ ಎಡಿಟ್ ಆಗಿದೆ, ನೀವು ಪ್ರಾರ್ಥನೆ ಮಾಡ ಅವರ ಮುದ್ರೆಲ್ಲ ನಿಮ್ಮ ಮಕ್ಕಳಿಗೂ ಸಹ ನನ್ನ ಮಕ್ಕಳಿಗಾಗಿ ನನ್ನ ಮಕ್ಕಳ ಕಾರ್ಯ ಮಾಡುವಂಥ ಆ ಮೊಬೈಲ್ ಎಡಿಕ್ಟ್ ಎಂಬ ಸ್ಪಿರಿಟ್ ಬಂಧಿಸ್ತೇನೆ ನಾಮದಲ್ಲಿ ಹೀಗೆ ಹೇಳಿದ್ರು. ಮತ್ತು ನನ್ನ ಮಗಳನ್ನು ಆ ಮೊಬೈಲ್ ಎಡಿಕ್ಟ್ನಿಂದ, ಟಿವಿ ಎಡಿಕ್ಟ್ನಿಂದ ಬಿಡಿಸ್ತೇನೆ ಎಂದು ಪ್ರಯತ್ನ ಮಾಡಿ ಹೀಗೆ ಪ್ರೇಮ 1-2 ದಿನ ಉಪದ್ರ 100% ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಅದು ಬಿಡುವಂತೆ ಕಲಿಯಲಿಕ್ಕೆ ಮಾಡಿ. ಈ ರೀತಿ ಇದ್ದರೆ ನಿಮ್ಮ ಕುಟುಂಬಕ್ಕಾಗಿ ನೀವು ಪ್ರಾರ್ಥನೆ ಮಾಡಲೇಬೇಕು. ಸೇವೆಗೋಸ್ಕರ ನಡೆಸುತ್ತಾರೆ ಮಾಡಿ, ಅದೇ ವೈಯಕ್ತಿಕ ಪ್ರೊಟೆಕ್ಷನ್ ಈ ಪ್ರಾರ್ಥನೆ ಮಾಡೋದು ಅವಶ್ಯಕವಾಗಿದೆ. ಇದೇ ಎಕ್ಸಾಂಪಲ್ ಕೀರ್ತನೆ 49 ಕೀರ್ತನೆ 8 ಮತ್ತು 9ನೇ ವಾಕ್ಯ. ಸಾಮ್ 149 verse 8 and 9. ಕೀರ್ತನೆ 49 ಅದರಲ್ಲಿ 8 ಮತ್ತು 9ನೇ ವಾಕ್ಯ.